ಮೊನ್ನೆ ಬಳ್ಳಾರಿಯಲ್ಲಿ 9 ಜನರಿಗೆ ಏನು ಅವ್ರಿಗೆ ಸಮಸ್ಯೆ ಆಗಿತ್ತು. ಅದರಲ್ಲಿ 4 ಜನ ತೀರೋಗಿದ್ರು. ಇನ್ನು ಉಳಿದಿರೋರು ಕೆಲವರೆಲ್ಲ ಡಿಸ್ಚಾರ್ಜ್ ಆಗಿದ್ರು. ಇನ್ನು ಅದರಲ್ಲಿ ಒಬ್ರು ಟ್ರೀಟ್ಮೆಂಟ್ ಇನ್ನು ತಗೊಳ್ತಾ ಇದ್ರು. ಅವರು ಪಾಪ ಅವರು ಕೂಡ ತೀರ್ಕೊಂಡಿರುವಂತದ್ದು ಇದು ಒಂದು ನಮಗೂ ಕೂಡ ಮಾಹಿತಿ ಬಂದಿದೆ. ನಿನ್ನೆ ರಾತ್ರಿ ನಿನ್ನೆ ಘಟನೆ ಆಗಿರುವಂಥದ್ದು. ಅದು ಅಂದ್ರೆ ಒಂದೇ ಆ ಬ್ಯಾಚ್ ಅಲ್ಲಿ ಏನು ಇದರೆ ಅದೇ ಒಂದು ಕಾಲಾವಧಿಯಲ್ಲಿ ಯಾರ್ಯಾರಿಗೆ ಸಮಸ್ಯೆ ಆಯಿತು ಅದರಲ್ಲಿ ಈಗ 5ನೇ ಸಾವಾಗಿರುವಂಥದ್ದು. ಇದು ಅತ್ಯಂತ ನೋವಿನ ವಿಚಾರ. ಮತ್ತು ಈಗಾಗಲೇ ನಾವು ಏನು ತನಿಖೆಯನ್ನ ಈಗ ಬಹಳ ಮುಂದುವರಿಸಿದ್ದೇವೆ. ಆ ಕಂಪನಿಯಿಂದ ಯಾರು ಸಪ್ಲೈ ಮಾಡಿದ್ದಾರೆ ಅದ್ರ ಬೇರೆ ಬೇರೆ ತಪಾಸಣೆಗಳು ಕೂಡ ಮಾಡಿಸ್ತಾ ಇದ್ದೀವಿ. ಅವ್ರ ಬ್ಯಾಚಸ್ ಅನ್ನು ಕೂಡ ತಪಾಸಣೆ ಮಾಡಿಸ್ತಾ ಇದ್ದೀವಿ. ಮತ್ತು ಅದೆಲ್ಲ ಅವತ್ತಕ್ಕೆ ನಾವು ಆ ಕಂಪನಿ ಸರಬರಾಜು ಮಾಡಿರ್ತಕ್ಕಂಥ ಎಲ್ಲ ಔಷಧಿಗಳನ್ನ ಇದು ಬಿಟ್ಟು ಈ ಏನು IV ಫ್ಲೂಯಿಡ್ ಬಿಟ್ಟು ಬೇರೆದ್ದು ಕೂಡ ಏನೇನು ಸಪ್ಲೈ ಮಾಡಿದೆ ಎಲ್ಲವನ್ನು ಕೂಡ ನಾವು ಈಗ ವಿತ್ಹೋಲ್ಡ್ ಮಾಡಿದೀವಿ. ಅವ್ರ ಮೇಲೆ ಕೂಡ ಕಾನೂನು ಕ್ರಮ ತಗೊಳ್ಳೋದಕ್ಕೆ ಕೂಡ ಈಗ ನಮ್ಮವರೆಲ್ಲ ಇನ್ಸ್ಪೆಕ್ಷನ್ ಮಾಡಕ್ ಹೋಗಿದ್ದಾರೆ. ಅವರ ಫೆಸಿಲಿಟಿನ ಎಲ್ಲಿದೆ ಪಶ್ಚಿಮ ಬೆಂಗಾಲಲ್ಲಿ ಎಲ್ಲಿದೆ ಅದು ಇನ್ಸ್ಪೆಕ್ಷನ್ ಮಾಡಿ ಬಹುಶಃ ನಿನ್ನೆ ಬಂದಿರಬೇಕು ವಾಪಸ್ಸು. ನಮ್ಮ ಡ್ರಗ್ ಕಂಟ್ರೋಲ್ ಟೀಮ್ ಕೂಡ ಹೋಗಿದ್ದಾರೆ. ಮತ್ತು ಬೇರೆ ಸ್ಯಾಂಪಲ್ಸ್ ಡ್ರಾ ಮಾಡಿದೀವಿ, ಅದನ್ನು ಕೂಡ ಚೆಕ್ ಮಾಡಿಸ್ತಾ ಇದೀವಿ. ಸೊ ಇದು ಯಾಕಂದ್ರೆ ನಾವು ಅವರನ್ನ ಬ್ಲಾಕ್ ಲಿಸ್ಟ್ ಮಾಡಿದ್ದು, ಆಮೇಲೆ ಅವರ ಒಂದು ಡ್ರಗ್ಸ್ ಸರಿ ಇಲ್ಲ ಅಂತ ಹೇಳಿದ್ಮೇಲೆ ಅವ್ರ ಅಪೀಲ್ ಹೋಗಿ ಸೆಂಟ್ರಲ್ ಡ್ರಗ್ ಲ್ಯಾಬ್ ಇಂದ ಸರಿ ಇದೆ ಅಂತ ಹೇಳಿ ಅದೆಲ್ಲ ಗೊತ್ತಿದೆ. ಇಲ್ಲ ಅದು ಟ್ರೀಟ್ಮೆಂಟ್ ತಗೊಂಡಿದ್ದಾರೆ, ಬಟ್ ಬೇರೆ ಕಾಂಪ್ಲಿಕೇಶನ್ ಡೆವಲಪ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಚೆಕ್ ಮಾಡ್ಬೇಕು, ಮೆಡಿಕಲ್ ಆಡಿಟ್ ಇನ್ನು ಬರಬೇಕು. ಬಟ್ ಡಾಕ್ಟರ್ಸ್ ಹತ್ರ ಮಾತಾಡಿದ್ವಿ, ಅವರು ಎಲ್ಲ ಸ್ಟೆಬಿಲೈಸ್ ಆಗಿದ್ರು. ಅವರು ಸ್ಟೆಬಿಲೈಸ್ ಆಗಿ ವೆಂಟಿಲೇಟರ್ ಇಂದ ಹೊರಗೆ ಬಂದಿದ್ರು. ಆಮೇಲೆ ಎಲ್ಲ ವಾಕಿಂಗ್ ಎಲ್ಲ ಮಾಡ್ತಾ ಇದ್ರು ಆಸ್ಪತ್ರೆಯಲ್ಲಿ ಅಂತ ಹೇಳಿದ್ರು ಡಾಕ್ಟರ್. ಎಲ್ಲ ವಾಕಿಂಗ್ ಮಾಡಿದ್ರು, ವೆಂಟಿಲೇಟರ್ ಇಂದ ಹೊರಗೆ ಬಂದಿದ್ರು. ಆಂಟಿಬಯೋಟಿಕ್ಸ್ ಕೂಡ ನಿಲ್ಸಾಗಿತ್ತು. ಎಲ್ಲ ನಿಂತ ಮೇಲೆ ಮತ್ತೆ ನಿನ್ನೆ ಅದು ಬೇರೆ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಗಿ ಅವರು ಇದರ ಸಾವಪ್ಪಿದ್ದಾರೆ. ಅವ್ರು ಗುಣ ಆಗ್ತಾ ಇದ್ರು ಅಂತ ನಮಗೆ ಮಾಹಿತಿ ದಿವಸ ಬರ್ತಾ ಇತ್ತು. ನಾವು ಚೆಕ್ ಮಾಡ್ತಾ ಇದ್ದಾಗ ಅವ್ರಿಗೆ ಇಂಪ್ರೂವ್ಮೆಂಟ್ ಬಹಳ ಆಗಿದೆ ಅಂತ ಹೇಳ್ತಾ ಇದ್ರು. ಸೊ ಇನ್ನು ಅಂತಿಮವಾಗಿ ಅದು ಏನಾಯ್ತು ಅಂತ ರಿಪೋರ್ಟ್ ಬರ್ಬೇಕು. ನೋಡಿ, ಜವಾಬ್ದಾರಿ ಅಂತ ಹೇಳಿದ್ರೆ ಕಂಪನಿ ಈಗ ನಮ್ಮ ಡ್ರಗ್ ಈಗ ನಿರ್ಲಕ್ಷ್ಯ ಎಲ್ಲಾಗಿದೆ, ಯಾವ ಒಂದು ವಿಷಯದಲ್ಲಿ ಎಲ್ಲಿ ಎಡವಿದ್ದೇವೆ ಅದ್ರ ಬಗ್ಗೆ ಈಗಾಗಲೇ ನಾವು ನಮ್ಮ ಉಮಾ ಮಹಾದೇವನ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ, ಅವರು ಕೂಡ ಎಲ್ಲವನ್ನು ಕೂಡ ನೋಡ್ತಾ ಇದ್ದಾರೆ. ಆಮೇಲೆ ನಾವು ಡ್ರಗ್ ಕಂಟ್ರೋಲರ್ನ ಕೂಡ ಸಸ್ಪೆಂಡ್ ಮಾಡಿದೀವಿ, ಅವತ್ತೇ ನಿಮ್ಗೆ ಗೊತ್ತಿದೆ. ಮತ್ತು MD ಅವ್ರನ್ನು ಕೂಡ ಅವರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದೀವಿ. ಮತ್ತೆ ಎಲ್ಲಿ ನ್ಯೂನ್ಯತೆಗಳು ನಮ್ಮ ಸಿಸ್ಟಮ್ಗಳಲ್ಲಿ ಇವತ್ತೇನಾಗಿದೆ, ನಮ್ಮ ಡ್ರಗ್ ರೆಗ್ಯುಲೇಟರಿ ಸಿಸ್ಟಮ್ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯ, ನಮ್ಮ ದೇಶದಲ್ಲೂ ಕೂಡ ಎಲ್ಲೂ ಕೂಡ ಈ ಫಾರ್ಮಾ ಕಂಪನಿಗಳು ತಪ್ಪು ಮಾಡಿದಾಗ ಅವ್ರಿಗೆ ಶಿಕ್ಷೆ ಆಗುವಂಥದ್ದು, ಅವ್ರಿಗೆ ಹೊಣೆಗಾರಿಕೆ ಮಾಡ್ತಕ್ಕಂಥದ್ದು, ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ನಮ್ಮ ಕಾನೂನುಗಳು ಏನಾಗೋಗಿದೆ, ಅವ್ರಿಗೆ ರಕ್ಷಿಸುವಂತ ರೀತಿ ಕಾನೂನುಗಳಾಗೋಗಿದೆ. ನಮ್ಮ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಇರ್ಬೋದು, ಕೇಂದ್ರದ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಇರ್ಬೋದು, ಕೇಂದ್ರದ ಕಾನೂನುಗಳಿರ್ಬೋದು, ಎಲ್ಲ ಕೂಡ ನಾವು ನೋಡಿದಾಗ ಅದು ಎಲ್ಲೋ ಒಂದ್ ಕಡೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡೋದ್ರಲ್ಲಿ ವಿಫಲ ಆಗ್ತಾ ಇದೆ ನಮ್ಮ ದೇಶ, ನಮ್ಮ ರಾಜ್ಯನೂ ಎಲ್ಲರೂ ಕೂಡ. ಅದೊಂದ್ ಕಡೆ. ಇನ್ನೊಂದ್ ಕಡೆ ನಮ್ಮ ಸಿಸ್ಟಮ್ಗಳನ್ನ ಏನು ನಾವು ಈ ಕ್ವಾಲಿಟಿ ಇಲ್ಲದೆ ಇರತಕ್ಕಂಥ ಔಷಧಿಗಳನ್ನ ಅದನ್ನ ನಿಗಾ ವಹಿಸೋದ್ರಲ್ಲೂ ಕೂಡ ಇನ್ನೂ ಅದಕ್ಕೆ ನಾವು ಕಠಿಣವಾದಂತ ಪ್ರೊಸೀಜರ್ಸ್ ಅನ್ನ ನಾವು ಹಾಕೊಳ್ಬೇಕಾಗ್ತದೆ. ಮತ್ತು ಅದಕ್ಕೆ ಎಲ್ಲೆಲ್ಲಿ ನ್ಯೂನ್ಯತೆಗಳಾಗ್ತದೆ ಅದ್ರ ಬಗ್ಗೆ ಈಗಾಗಲೇ ನಾವು ಎಲ್ಲ ನೋಡ್ತಾ ಇದ್ದೀವಿ. ಹೌದು, ಈ ಒಂದು ವಿಚಾರದಲ್ಲಿ ನೇರವಾಗಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಆಗುತ್ತೆ ಸರ್? ಯಾಕಂದ್ರೆ ಕ್ರಮ ಆಗ್ಲೇಬೇಕು. ಯಾಕಂದ್ರೆ ನೋಡಿ, ಇದು ಇಂಥದಕ್ಕೆಲ್ಲ ನನ್ನ ಪ್ರಕಾರ ಸಹನೆ ಇರಬಾರ್ದು. ನಾನೀಗಾಗಲೇ ನಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಇದು ನಮ್ಮ ಕರ್ನಾಟಕದಲ್ಲಿ 327 ಹೆಚ್ಚು ಕಡಿಮೆ ಈ ವರ್ಷ ಏಪ್ರಿಲ್ ಇಂದ ಇಲ್ಲಿವರೆಗೂ ತಾಯಂದಿರು ಮೃತಪಟ್ಟಿದ್ದಾರೆ. ಆ ಎಲ್ಲಾ ಪ್ರಕರಣಗಳನ್ನು ಕೂಡ ನೀವು ತನಿಖೆ ಮಾಡಿ ಅಂತ ಹೇಳಿದೀನಿ. ಯಾಕಾಯ್ತು, ಏನಾಯ್ತು, ಅದಕ್ಕೆ ಕಾರಣ ಏನು, ಅದಕ್ಕೆ ಏನಾದ್ರೂ ನಿಜವಾದಂತ ವೈದ್ಯಕೀಯ ಕಾರಣಗಳ ಅಥವಾ ಬೇರೆ ಏನಾದ್ರೂ ವೈಫಲ್ಯ ಆಗಿದೆ ಅಂತ ಹೇಳಿ ಆ 300 ಅಂದಾಜಾಗಿ ಹೇಳ್ಬೇಕಾದ್ರೆ 325 ಅಲ್ಲಲ್ಲ, ಇಡೀ ರಾಜ್ಯದಲ್ಲಿ ಒಟ್ಟಾರೆ ಈ ವರ್ಷ ಆಗಿರುವಂತ ಮೆಟರ್ನಲ್ ಡೆತ್ಸ್ ಅಂತ ನಮ್ಮ ಅಧಿಕಾರಿ ಹೇಳ್ತಾ ಇದ್ರು. ಎಷ್ಟೇ ಇರ್ಲಿ, 300 ಇರ್ಲಿ, 400 ಇರ್ಲಿ, ಆದ್ರೆ ಪ್ರತಿಯೊಂದು ಕೂಡ ನೀವು ತಪಾಸಣೆ ಮಾಡಿಸಿ ಚೆಕ್ ಮಾಡಿ ಏನ್ ಕಾರಣ,
ಆ ತಾಯಿ ಮರಣ ಆಗ್ತಕ್ಕಂಥದ್ದು ಏನು ನ್ಯೂನತೆ ಆಗಿದೆ, ಎಲ್ಲಿ ವೈಫಲ್ಯ ಮತ್ತೆ ಸ್ವಲ್ಪ ಅನಲೈಸ್ ಮಾಡಬೇಕಾಗ್ತದೆ ಅಂತ ನಾನು ಹೇಳಿದ್ದೀನಿ. ಸೊ ನಾವು ಯಾವುದನ್ನು ಇಂಥದ್ದಕ್ಕೆ ನನ್ನ ಪ್ರಕಾರ ಸಹನೆ ಇರಬಾರ್ದು. ಮತ್ತು ನಾವು ಇದನ್ನ ಇವತ್ತು ಆಯ್ತು ಪ್ರಕರಣ, ಮತ್ತೆ ಒಂದು ವಾರಕ್ಕೆ ಮರ್ತೋಗೋದು, ಇನ್ನೊಂದು ಪ್ರಕರಣ ಆಯ್ತು ಅಂತ ಹೇಳಿ ನಾವು ಮುಂದೆ ಹೋಗ್ಬಿಟ್ರೆ ಇದು ಮರು ಕಳಿಸುವಂತ ರೀತಿಯಲ್ಲಿ ಆಗ್ಬಾರ್ದು. ಅಂದ್ರೆ ಕಾನೂನು ಗಟ್ಟಿ ಇರಬೇಕು. ಮತ್ತು ಕಾನೂನು ಗಟ್ಟಿ ಒಂದೇ ಅಲ್ಲ, ಕಾನೂನನ್ನ ಯಾವ ರೀತಿ ಅಳವಡಿಸ್ತೀವಿ ಅದು ಕೂಡ ಸರಿಯಾದ ರೀತಿಯಾದಂತ ಒಂದು ಅಳವಡಿಕೆ ಆಗ್ಬೇಕು. ಸೊ ರೆಗ್ಯುಲೇಟರಿ ಸಿಸ್ಟಮ್ಸ್ ಕರೆಕ್ಟ್ ಆಗಿ ಫಂಕ್ಷನ್ ಆಗ್ಬೇಕು. ಮತ್ತೆ ಮೂರನೇದು ಏನು ಅಂತ ಹೇಳಿದ್ರೆ, ನಮ್ಮ ಡಿಪಾರ್ಟ್ಮೆಂಟ್ ಇರುವಂತ ಏನು ನಮ್ಮ KSMSCL ಕಾರ್ಪೊರೇಷನ್ ಯಾವ ರೀತಿ ಪರ್ಚೇಸ್ ಮಾಡ್ತಾ ಇದೆ, ಯಾವ ರೀತಿ ಟೆಸ್ಟ್ ಮಾಡ್ತಾ ಇದೆ ಅದನ್ನು ನೋಡಬೇಕು. ಈಗ ನೋಡಿ, ನಾವು ಟೆಸ್ಟ್ ಮಾಡಿರುವಂತ ಡ್ರಗ್ಸ್ ಅನ್ನ ಕೇಂದ್ರದ ಲ್ಯಾಬ್ ಹೇಳ್ತದೆ ಸರಿ ಇದೆ ಅಂತ. ನಾವು ಟೆಸ್ಟ್ ಮಾಡಿ ಫೇಲ್ ಆಗಿರುವಂತದನ್ನ ನಾವು ನ್ಯಾಷನಲ್ ಅಕ್ರೆಡಿಟೆಡ್ ಲ್ಯಾಬ್ ಕಳಿಸಿದಾಗ ಅದೆಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳ್ತಾರೆ. ಸೊ ಇದು ನಾಳೆ ಯಾವ್ದು ಹೊಣೆಗಾರಿಕೆ? ಮತ್ತೆ ಕೋರ್ಟ್ಗೆ ಹೋದ್ರೆ ಕೋರ್ಟ್ ಹೇಳ್ತಾರೆ ಸೆಂಟ್ರಲ್ ಲ್ಯಾಬ್ ಸರಿ ಇದೆ ಅಂತ ಹೇಳಿದ್ಮೇಲೆ ನಾವು ಅದನ್ನೇ ಒಪ್ಕೊಳ್ಬೇಕಾಗುತ್ತೆ ಅವ್ರು ಹೇಳ್ತಾರೆ. ಸೊ ಈ ತರದ ನ್ಯೂನತೆಗಳು, ಈ ತರ ಮತ್ತು ಇದರ ಬಹಳಷ್ಟು ಟೆಕ್ನಿಕ್ಯಾಲಿಟೀಸ್ ಇದೆ. ಸೊ ಆ ಟೆಕ್ನಿಕಲ್ ಡೀಟೇಲ್ಸ್ ಎಲ್ಲ ನಾವು ನೋಡ್ತಾ ಇದ್ದೀವಿ. ಅದರಿಂದ ಇದಕ್ಕೆ ಒಂದು ಖಂಡಿತ ನಾನು ಹೇಳೋದಕ್ಕೆ ಬಯಸ್ತೇನೆ, ಇದು ನಮ್ಮ ಒಂದು ಸರ್ಕಾರ ಕೂಡ ಸವಾಲು, ನನಗೂ ಸವಾಲು. ಮತ್ತೆ ಇಂಥದಕ್ಕೆ ಸಹನೆ ಇರಬಾರ್ದು. ನಾವು ಎಷ್ಟು ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ತೀವಿ, ಯಾವುದನ್ನು ಕೂಡ ಮುಚ್ಚಾಕೋದಿಲ್ಲ. ಎಲ್ಲ ಮಾಹಿತಿ ನಾವು ಹೊರಗಿಡ್ತೀವಿ ಮತ್ತು ಏನೇನು ಆಗ್ತಾ ಇದೆ ಎಲ್ಲ ತಿಳ್ಕೊಂಡು ಅದನ್ನು ಸರಿಪಡಿಸುವಂತ ಕ್ರಮಗಳನ್ನ ನಾವು ತಗೊಳ್ಬೇಕಾಗ್ತದೆ. ಈಗಾಗಲೇ ನಾವು ನಮ್ಮ ಕಮಿಷನರ್ನು ಕೂಡ ಆಡಳಿತಾತ್ಮಕವಾದಂತ ಉಸ್ತುವಾರಿಯನ್ನ ನಮ್ಮ ಫುಡ್ ಸೇಫ್ಟಿ ಕಮಿಷನರ್ನ ಡ್ರಗ್ ಕಂಟ್ರೋಲರ್ಗೆ ಹಾಕಿದೀವಿ. ಅದನ್ನು ಕೂಡ ಇವತ್ತು ಕ್ಯಾಬಿನೆಟ್ಗೆ ನಾನು ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಬಟ್ ನಾವು ಮಾಡಾಗಿದೆ, ಕ್ಯಾಬಿನೆಟ್ ಅಪ್ರೂವಲ್ ತಗೊಳ್ಬೇಕು. ಟೆಂಡರ್ ಅಲ್ಲಿ ಪ್ರೊಸೆಸ್ ಗಳನ್ನ ಬದಲಾವಣೆ ಮಾಡಬೇಕು. ಅದನ್ನು ಕೂಡ ನಾನು ಈಗಾಗಲೇ FDಗೆ 1 ತಿಂಗಳಿಂದನೇ ಕಳಿಸಿದೀವಿ. ಅವ್ರು ಪರಿಶೀಲನೆ ಮಾಡ್ತಾ ಇದ್ದಾರೆ ಯಾವ ರೀತಿ ನಾವು ಟೆಂಡರ್ಗಳು, ಯಾಕಂದ್ರೆ ಒಳ್ಳೊಳ್ಳೆ ಕಂಪನಿಗಳು ಟೆಂಡರ್ ಭಾಗವಹಿಸಬೇಕು, ಬರೀ ಯಾರೋ ಮಧ್ಯವರ್ತಿಗಳಿಂದ ಸರಬರಾಜು ಆಗಬಾರ್ದು. ಅದಕ್ಕೆ ಸ್ವಲ್ಪ ಬದಲಾವಣೆಗಳು ಮಾಡೋದಕ್ಕೆ ನಾನು ಈಗಾಗಲೇ 1.5 ತಿಂಗಳಿಂದ ಕಳಿಸಿದ್ದೆ. ಅದು ಪರಿಶೀಲನೆ ಮಾಡ್ತಾ ಇದ್ದಾರೆ FD. ಸೊ ಈ ತರ ಎಲ್ಲ ಕ್ರಮ ತಗೊಳ್ಬೇಕು. ಖಂಡಿತ ಕೊಡ್ಲಿ, ಖಂಡಿತ. ನೋಡಿ, ತನಿಖೆಗಳಾಗೋದಕ್ಕೆ ನಮ್ದು ಯಾವುದೇ ರೀತಿಯ ಅಭ್ಯಂತರ ಇಲ್ಲ. ತನಿಖೆಗಳಾಗಬೇಕು, ಯಾರೇ ತಪ್ಪು ಮಾಡಿದ್ರೆ ಕ್ರಮ ಆಗಬೇಕು. ಮತ್ತೆ ಈ ಸಿಸ್ಟಮ್ ಅನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ನಾವು ಎಲ್ಲಾ ರೀತಿಯ ಪ್ರಯತ್ನಗಳು ಮಾಡ್ತೀವಿ. ನಾವು ವಿರೋಧ ಪಕ್ಷದವರು ಕೂಡ ನಾನು ಅವ್ರಿಗೂ ಹೇಳ್ತೀನಿ, ಇದರಲ್ಲಿ ನಿಮ್ಮ ಸಹಕಾರ ಕೂಡ ಬೇಕು, ಎಲ್ಲರ ಸಹಕಾರ ಬೇಕು. ಯಾರನ್ನು ಕೂಡ ರಕ್ಷಿಸುವಂತ ಪ್ರಶ್ನೆ ಇಲ್ಲ. ಬಟ್ ತಪ್ಪೆಲ್ಲ ಆಗಿದೆ, ಎಲ್ಲಿ ಏನಾಯ್ತು, ಮತ್ತು ಹೇಗೆ ನಡೀತಾ ಇದೆ. ಇವತ್ತು ಇದೇ ತರ ಪ್ರಕರಣಗಳು ನಮ್ಮ ದೇಶದಲ್ಲಿ ಬೇರೆ ಬೇರೆ ಕಡೆ ನಡೆದಿದೆ. ಯಾರ ಮೇಲೂ ಶಿಕ್ಷೆಗಳೇ ಆಗೋದಿಲ್ಲ. ಆಯ್ತು, ನನ್ನ ತಪ್ಪಾಗಿದೆ, ನಾನು ರಾಜೀನಾಮೆ ಕೂಡ ರೆಡಿ ಇದ್ದೀನಿ. ನಮ್ದೇನು ಅದರಲ್ಲೇನು ತಕರಾರಿಲ್ಲ. ಯಾಕಂದ್ರೆ ಇದು ಯಾವುದೊಬ್ಬ ಪ್ರತಿಷ್ಠೆ ಪ್ರಶ್ನೆ ಅಲ್ಲ, ಅದು ಅಧಿಕಾರದ ಪ್ರಶ್ನೆ ಅಲ್ಲ. ಇದು ಜನರ ಒಂದು ಬದುಕು, ಜನರ ಜೀವದ ಪ್ರಶ್ನೆ ಇದ್ದಾಗ ಇದು ನಾನು ಅವರು ಅದು ಮುಖ್ಯ ಅಲ್ಲ. ನನ್ನನ್ನು ರಾಜೀನಾಮೆ ಕೊಡಿಸ್ಬಿಟ್ಟು ಎಲ್ಲ ಸರಿಪಡಿಸ್ಕೊಂಡ್ಬಿಡ್ತೀವಿ, ಅದಕ್ಕೂ ನಾವು ರೆಡಿ. ಅದ್ರಲ್ಲಿ ಸಮಸ್ಯೆ ಏನಿಲ್ಲ. ಆದ್ರೆ ನಾವು ಇದನ್ನ ಖಂಡಿತವಾಗಿಯೂ ಬಹಳ ಗಂಭೀರವಾಗಿ ತಗೊಂಡಿದ್ದೇವೆ. ಮತ್ತು ಇದನ್ನ ಏನೇನೋ ಕಾನೂನು ಕ್ರಮಗಳು, ಮುಂದೆ ಸುಧಾರಣೆಗಳು, ಕೇಂದ್ರದ ಡ್ರಗ್ ಕಂಟ್ರೋಲ್ ಕೂಡ ನಾವು ಪತ್ರ ಬರೆದಿದ್ದೀವಿ. ಯಾಕೆ ನಿಮ್ಮ ಲ್ಯಾಬ್ಗಳು ನಾವು ಫೇಲ್ ಮಾಡಿದ್ದನ್ನ ಡ್ರಗ್ ಅನ್ನ ಎತ್ತಿಡಿತಾ ಇದೆ ಅಂತ ನಾವು ಅವ್ರಿಗೂ ಪತ್ರ ಬರೆದಿದ್ದೀವಿ. ಮತ್ತು ಇದಕ್ಕೆ ಏನ್ ಮುಂದೆ ಕ್ರಮ ತಗೋಬೇಕು. ಈಗ ನಾವು ಫೇಲ್ ಆಗುತ್ತೆ ಅಂತ ಹೇಳ್ತೀವಿ, ನೀವು ಪಾಸ್ ಆಗುತ್ತೆ ಅಂತ ಹೇಳ್ತಾರೆ. ಮುಂದೆ ನಾವ್ ಏನ್ ಮಾಡ್ಬೇಕು? ಆ ಕಂಪನಿನ ಬ್ಲಾಕ್ ಲಿಸ್ಟ್ ಮಾಡಕ್ಕಾಗಲ್ಲ, ಆ ಮೆಟೀರಿಯಲ್ ರಿಜೆಕ್ಟ್ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಅವ್ರಿಗೆ ಕೋರ್ಟ್ ಮುಂದೆ ನಮ್ ಸರಿ ಇದೆ ಅಂತ ಹೇಳಿದೆ ಅಂತ ಹೇಳ್ತಾರೆ. ಮುಂದೆನೆ ಕ್ರಮ ಏನು? ಅದಕ್ಕೆ ಹೊಣೆಗಾರಿಕೆ ಯಾರು? ಸೊ ಇದಕ್ಕೆ ಇನ್ನೊಂದು ಥರ್ಡ್ ಪಾರ್ಟಿ ಬೇಕಾಗ್ತದೆ. ಸೊ ಇಂಥದಕ್ಕೆಲ್ಲ ಉತ್ತರಗಳು ಬೇಕು. ಆ ಉತ್ತರಗಳನ್ನ ತರ್ತಕ್ಕಂಥದ್ದೇ ನಮ್ಮ ಮುಂದೆ ನಮ್ಮ ಮಾಡಬೇಕು. ಅದು ನಿನ್ನೆ ಬಂದಿದ್ದಾರೆ. ಆ ರಿಪೋರ್ಟ್ ನಾನು ಇವತ್ತು ತರಿಸ್ಕೊಳ್ತೀನಿ. ನಿನ್ನೆ ಹೋಗಿ ಎಲ್ಲ ಇನ್ಸ್ಪೆಕ್ಷನ್ ಎಲ್ಲ ಮಾಡ್ಕೊಂಡ್ ಬಂದಿದ್ದಾರೆ. ಯಾಕಂದ್ರೆ ಮುಂದೆ ನಾವು ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡಬೇಕು. ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಅವರ ಫೆಸಿಲಿಟಿನ ಇನ್ಸ್ಪೆಕ್ಟ್ ಮಾಡಿದ ನಂತರ ಆ ವರದಿ ತಗೊಂಡು ನಂತರ ಈಗ ನಾವು ಪ್ರಾಸಿಕ್ಯೂಷನ್ಗೆ ನಾವು ಹೋಗ್ತಾ ಇದೀವಿ ಪಶ್ಚಿಮ ಬಂಗಾಳ ಕಂಪನಿ ಮೇಲೆ. ಯಾವುದು ನನಗೆ ಗೊತ್ತಿಲ್ಲ. ನಾನು ಅದಕ್ಕೆ ಹೇಳಿದ್ನಲ್ಲ, ಇದುವರೆಗೂ ಈ ವರ್ಷ ಯಾವ್ಯಾವ ಸಾವುಗಳಾಗಿದೆ ಎಲ್ಲ ಸಾವುಗಳನ್ನ ನಾವು ಪ್ರತಿಯೊಂದು ಕೂಡ ತಜ್ಞರ ಒಂದು ನೇತೃತ್ವದಲ್ಲಿ ಅದನ್ನು ಪರಿಶೀಲನೆ ಮಾಡಿಸಬೇಕು ಅಂತ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಹೇಳಿದ್ದೀನಿ. ನೀವು ಅದು ಮಾಡಿಸಿ ಅಂತ ಹೇಳಿದ್ದೀನಿ.